ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಕಡೆಯಿಂದ ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ತಾನೇ? ನಾನು ಸಹಿತ ಆರಾಮಿದ್ದೀನಿ. ಸೊ ನೋಡ್ಬೋದು, ನಿತ್ವಿಕ್ ಲಂಚ್ ಮಾಡಾಕತ್ತಾನ ಈಗ. ಸೊ ನಿತ್ವಿಕ್ 12:30 ಬರ್ದಾನು. ಸೊ ಬನ್ಯಾನ್ ಬ್ಯಾಗದಾನು. ಸೊ ನಾಚಾಕತ್ತಾನ ಫುಲ್. ಅಲ್ಲ ನಿತ್ವಿಕ ಈಗಿನ ಹುಡುಗರು ಫುಲ್ ನಾಚ್ ಬಿಡ್ತಾವು. ಸೊ ಇವತ್ತು ಫುಡ್ ಏನೇನು ಮಾಡೀನಿ ಏನೇನಿಲ್ಲ ನೋಡೋಣ ಬರ್ರಿ. ಸೊ ಇವತ್ತು ಮಾರ್ನಿಂಗ್ ಲಘು ಎದ್ದೆ, ದೇವ್ರ ಪೂಜೆ ಮಾಡಿದೆ. ಸೊ ನೋಡ್ಬೋದು, ಈ ರೀತಿಯಾಗಿ ದೇವ್ರ ಕೋಣೆ ಐತಿಲ್ಲ ನಮ್ದು. ಪೂಜೆ ಮಾಡಿದೆ. ಸೊ ಇವತ್ತು ಅಮಾವಾಸ್ಯೆ ಇತ್ತು. ಸೊ ಎಮ್ಮಿ ಫುಡ್ ಮಾಡ್ಬೇಕಂತೇಳಿ ನಿತ್ವಿಕ್ ಆಲ್ರೆಡಿ ನನಗೆ ಆರ್ಡರ್ ಮಾಡಿದ್ದ. ಡೈಲಿ ಮಮ್ಮಿ ಬರೀ ಚಪಾತಿ ಪಲ್ಯ ಮಾಡ್ತಿ, ಈ ಸಲ ಏನ್ರ ಎಮ್ಮಿ ಫುಡ್ ಮಾಡಿಡು, ನಾ ಸ್ಕೂಲಿಂದ ಬರ್ಗೋರ್ದ ಏನು ನನಗೆ ಬೇಕು ನೋಡ ಅಂತಂಥೇಳಿ. ಸೊ ಏನೇನು ಮಾಡೀನಿ ಅದು ನಿಮ್ಗೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬರ್ರಿ. ಸೊ ಫಸ್ಟ್ ನಾನಿಲ್ಲೇ ಗಾಜರ್ ಹಲ್ವಾ ಮಾಡೀನಿ. ಸೊ ನಿತ್ವಿಕ್ ಬಂದ ಕೂಡಲೇ ನಂಗೆ ಹಾಕ್ಕೊಡು ಅಂತಂದ. ಸೊ ನಾನು ಸ್ವಲ್ಪ ಅವನ್ನ ಸ್ವಲ್ಪ ತಿಂದ್ವಿ. ಸೊ ಈಗ ಉಳ್ದಿದ್ದಂದ್ರೆ ಇಷ್ಟ ಉಳ್ದೈತಿ. ಸೊ ನಿತಿಕಾಗ ಮತ್ತು ಅವ್ರ ಪಪ್ಪಾಗ ಅಂತ ಹೇಳಿ ಇಟ್ಟೇನಿ. ನೆಕ್ಸ್ಟ್ ನೋಡ್ರಿ, ಬದ್ನಿಕಾಯಿ ಎಂಡ್ಗಾಯಿ ಮಾಡೀನಿ. ಸೊ ಇದು ಧಾರವಾಡ ಸೈಡ್ ಬದ್ನಿಕಾಯಿ ಅಂತ. ಸೊ ಇಲ್ಲಿ ಬೆಳಗಾವಿ ಒಳಗೆ ಬೇರೆ ಬೇರೆ ಟೈಪ್ ಬದ್ನಿಕಾಯಿ ಇದ್ದು. ಸೊ ಅದ್ರೊಳಗೆ ನಾ ಧಾರವಾಡ ಸೈಡ್ ಬದ್ನಿಕಾಯಿ ತೊಗೊಂಬಂದೀನಿ. ಸೊ ಧಾರವಾಡ ಸೈಡ್ ಬದ್ನಿಕಾಯಿ ಭಾಳ ದಿವಸ ಆತ ತಿಂದೆ. ಸೊ ಹಿಂಗೆ ಮಾಡೇನಿ, ನಂಗೆ ಹೆಂಗೆ ಬರ್ತಿತ್ತು ಹಂಗೆ. ಆ್ಯಕ್ಚುಲಿ ವೆಜ್ ಅಂದ್ರೆ ಭಾಳ ಕಮ್ಮಿ ನಾನು ಮಾಡೋದು. ಸೊ ಹಂಗೆ ಒಂದು ಸ್ವಲ್ಪ ಏನಂತಾರೆ ಚಿತ್ರಾನ್ನ. ಸೊ ಅಷ್ಟು ಸ್ವಲ್ಪ ಚಿತ್ರಾನ್ನ ಮಾಡಿದೆ. ಆ್ಯಕ್ಚುಲಿ ಚಿತ್ರಾನ್ನ ಭಾಳ ಕಮ್ಮಿ ತಿಂತೇವಿ, ಅಂದರೆ ಸಾರಿ ರೈಸ್ ಭಾಳ ಕಮ್ಮಿ ತಿಂತೇವಿ. ಸೊ ಅದಕ್ಕೆ ಇಷ್ಟ ಕ್ವಾಂಟಿಟಿ ಮಾಡೀನಿ. ಸೊ ನೆಕ್ಸ್ಟ್ ನಾನು ಚಪಾತಿ ಮಾಡೀನಿ. ಫೈನಲಿ ನಾನು ಶಾವಿಗೆನೇ ಹುರಿದೇನಿ. ಆ್ಯಕ್ಚುಲಿ ಬೆಳಗಾವ್ದಾಗ ನಾವು ಇವನ್ನ ತೊಗೊಂಡಿದ್ದು ಔಟ್ಸೈಡ್. ಓಕೆ, ಟೇಸ್ಟ್ ಐತಿ. ಲಾಸ್ಟ್ ಕುಕ್ಕುಂಬರ್. ಸೊ ಇಷ್ಟೆಲ್ಲ ಫುಡ್ ಇವತ್ತು ಮಾಡೀನಿ. ಥಾಳಿ ರೆಡಿ ಆಯಿತು ನೋಡ್ರಿ. ಇಲ್ಲೇ ಗಜರಿ ಹಲ್ವಾ, ಎಂಡ್ಗಾಯಿ, ಬದ್ನಿಕಾಯಿ,